ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠ ಜೀವೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ನಿಮ್ಮಲ್ಲಿ ಯಾರಿಗಾರು ಲೋ ಬ್ಯಾಕ್ ಪೇಯ್ನ್, ಲೋಯರ್ ಬ್ಯಾಕ್ ಪೇಯ್ನ್ ಅಂದರೆ ಕೆಳಭಾಗದ ಸೊಂಟದ ಕೀಲುಗಳಲ್ಲಿ ನೋವು, ಸಯಾಟಿಕಾ ಆಗಿದೆ, ಡಿಸ್ಕ್ ಕಂಪ್ರೆಸ್ ಆಗಿದೆ, ಡಿಸ್ಕ್ ಹರ್ನಿಯೇಟೆಡ್ ಆಗಿದೆ, ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅಂಥವರಿಗೆಲ್ಲರಿಗೂ ಕೂಡ ಈ ವಿಡಿಯೋದಲ್ಲಿ ಒಂದು ಕಲರ್ ಥೆರಪಿ, ಹಾಗೆ ಒಂದು ಮುದ್ರಾ ಪ್ರಾಣಾಯಾಮ, ಒಂದು ಯೋಗಿಕ್ ಟೆಕ್ನಿಕ್, ರಿಲ್ಯಾಕ್ಸೇಷನ್ ಟೆಕ್ನಿಕ್ಕು ಕೂಡ. ಸೊ ಇಲ್ಲಿ ಕಲರ್ ಥೆರಪಿ ಅಂತ ಹೇಳ್ತೀವಿ. ಸೊ ಭಾಳ ಮುಖ್ಯವಾಗಿ ಕೆಳಭಾಗದ ಕೀಲು, ಕೆಳಭಾಗದ ಬೆನ್ನಿನಲ್ಲಿ ನೋವು ಉಂಟಾಗ್ತಾ ಇದ್ದರೆ ನಾವು ನಮ್ಮ ಎಲ್ಲ ಬೆರಳುಗಳು ಕೂಡ ಒಂದೊಂದು ಎನರ್ಜಿಯನ್ನು ಪ್ರತಿಪಾದಿಸುತ್ತೆ. ಅಗ್ನಿ, ಪೃಥ್ವಿ, ಜಲ ಮತ್ತು ಆಕಾಶ ಹಾಗೂ ವಾಯು. 5 ಎಲಿಮೆಂಟ್ ಥಿಯರಿನ ಪ್ರಕಾರ ಸರ್ಕ್ಯುಲೇಷನ್ ಚೆನ್ನಾಗಿರಬೇಕು. ಹಾಗೆ ಪ್ರತಿ ಬೆರಳನ್ನು ಕೂಡ ನಾವು ದೇಹವಾಗಿ ತೆಗೆದುಕೋಬೋದು. ಇದು ತಲೆ ಭಾಗ, ಇದು ಎದೆ ಭಾಗ, ಇದು ಹೊಟ್ಟೆ ಭಾಗ. ಅದೇ ರೀತಿ ಇಲ್ಲಿ ಕುತ್ತಿಗೆ ಭಾಗ, ಇಲ್ಲಿ ಬೆನ್ನಿನ ಭಾಗ, ಕೆಳ ಬೆನ್ನಿನ ಭಾಗ, ಈ ಭಾಗದಲ್ಲಿ ನಾವು ಕಲರ್ ಹಾಕೋದು. ಹಿಂದೆ ಹೇಳಿದೆ ಸರ್ಕ್ಯುಲೇಷನ್ ಇರಬೇಕು. ನಮ್ಮ ದೇಹದಲ್ಲಿ ಸರ್ಕ್ಯುಲೇಷನ್ ಅಂತ ಬಂದಾಗ ಈ ಎಡಗೈನ ತೋರು ಬೆರಳು ಫೈರನ್ನು ರೆಪ್ರೆಸೆಂಟ್ ಮಾಡುತ್ತೆ. 5 ಎಲಿಮೆಂಟ್ನ ಥಿಯರಿ ಪ್ರಕಾರ ನಿಮ್ಮ ದೇಹದ ಯಾವುದೇ ಭಾಗದ ಕೀಲುಗಳು ಸರಾಗವಾಗಿ ಈ ರೀತಿ ತಿರುಗಬೇಕು, ಬೆಂಡ ಆಗಬೇಕು ಅಂದಾಗ ಅಲ್ಲಿ ಅಗ್ನಿ ಇರಬೇಕು, ಪೃಥ್ವಿ ತತ್ವ ಇರಬೇಕು, ಹಿಡಿದಿಟ್ಕೊಂಡಿರಬೇಕು, ಹಾಗೆ ಜಲತತ್ವ ಇರಬೇಕು, ಅದು ಸರಾಗವಾಗಿ ಮೊಮೆಂಟಮ್ ಆಗೋದಕ್ಕೆ. ಹಾಗೆ ಅಲ್ಲಿ ವಿಂಡ್ ಇರಬೇಕು, ಸ್ಪೇಸ್ ಇರಬೇಕು, ಆಕಾಶ ತತ್ವ ಇರಬೇಕು, ಜಲತತ್ವ ಕೂಡ ಇರಬೇಕು. ಹಾಗೆ ಸರಿಯಾದ ರೀತಿಯಲ್ಲಿ ಒಂದು ಡೈರೆಕ್ಷನ್ ಅಂತ ಇರಬೇಕು. ಆ ಡೈರೆಕ್ಷನ್ ಮಿಸ್ ಆಗಿದೆ ಅಂದಾಗ್ಲೇ ಅದು ಡಿಸ್ಕು ಕಂಪ್ರೆಸ್ ಆಗಿದೆ, ಹರ್ನಿಯೇಟೆಡ್ ಆಗಿದೆ. ಸೊ ಈ ರೀತಿ ಕಲ್ಲರ್ನ ಮುಖಾಂತರ ನೀವು ಸ್ಪೇಸ್ನ ಕ್ರಿಯೇಟ್ ಮಾಡ್ಬೋದು, ಅಗ್ನಿನ ಕ್ರಿಯೇಟ್ ಮಾಡ್ಬೋದು, ಪೃಥ್ವಿನ ಇನ್ಕ್ರೀಸ್ ಮಾಡ್ಬೋದು. ಮೊದಲಿಗೆ ನಾನು ಹೇಳಿದೆ ಫೈರ್ ಇರಬೇಕು ಅಂತ. ನಮ್ಮ ಎಡಗೈನ ತೋರು ಬೆರಳು ಅಗ್ನಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲಿ ನೀವು ಫೈರ್ನ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋಕ್ಕೆ ಈ ಭಾಗಕ್ಕೆ ಕರೆಕ್ಟಾಗಿ ನೀವು ಎಸ್ಪೆಷಲಿ ಹಿಂದೆ ಬ್ಯಾಕ್ ಪೇಯ್ನ್, ಲೋಯರ್ ಬ್ಯಾಕ್ ಪೇಯ್ನ್ ಆಗಿದ್ರೆ ಈ ರೀತಿ ಕಲರ್ ಹಾಕಿ. ಅದೇ ರೀತಿ ವಿಂಡ್ ಇರಬೇಕು, ಚಲನೆ ಇರಬೇಕು. ದೇಹದಲ್ಲಿ ಚಲನೆ ಅಂತ ಬಂದಾಗ ನೋಡಿ, ಲೋಯರ್ ಬ್ಯಾಕ್ ಪೇಯ್ನ್ ಆಗಿದೆ ಅಂದಾಗ ಲಾಂಗ್ ಟೈಮ್ ಕುಳಿತಿದ್ರೆ, ಲಾಂಗ್ ಟೈಮ್ ನಿಂತಿದ್ರೆ ಆಗಲೂ ಕೂಡ ಲೋಯರ್ ಬ್ಯಾಕ್ ಪೇಯ್ನ್. ಅಂದರೆ ನಮ್ಮ ದೇಹದ ಒಟ್ಟ ಮತ್ತು ಆ ದೇಹದ ತೂಕವನ್ನು ಕೆಳಭಾಗದ ಕೀಲುಗಳು ನಿರ್ವಹಿಸ್ತಾ ಇರ್ತದೆ. ಅಲ್ಲಿ ಲಾಂಗ್ ಟೈಮ್ ನಾವು ಹೀಗೆ ಕೂತಿದ್ರೆ ಅಲ್ಲಿ ಕಂಪ್ರೆಸ್ ಆಗುತ್ತೆ, ಅಲ್ಲಿ ಚಲನೆ ಇರಬೇಕು. ಸೊ ನೀವು ಕುಳಿತು ಕೆಲಸ ಮಾಡ್ತಾ ಇದ್ದೀರಾ, ನಿಂತಿದ್ದೀರಾ ಅಂದಾಗ ನಿಂತಿದ್ರೆ ಮುಂದೆ ಬಾಗಿ ಅಥವಾ ಹಿಂದೆ ಬಾಗಿ. ನೀವು ಯೋಗಾಸನದ ಹಾದಿಲಿ ಹಲವು ಆಸನಗಳು ಮಾಡ್ತಾರೆ, ಟ್ವಿಸ್ಟಿಂಗು, ಫಾರ್ವರ್ಡ್ ಬೆಂಡು, ಈ ಸೂರ್ಯ ನಮಸ್ಕಾರ ಆಸನ, ಆ ಥರ ಎಲ್ಲ ಮಾಡಿದಾಗಲೂ ಕೂಡ ಬ್ಯಾಕ್ ಪೇಯ್ನ್ ನ್ಯಾಚುರಲ್ ಆಗಿ ನಿವಾರಣೆ ಆಗುತ್ತೆ. ತಮ್ಮ ಸುತ್ತಮುತ್ತಲಲ್ಲಿ ಎಲ್ಲರೂ ನಿಯರ್ ಬೈ ಯೋಗ ಕ್ಲಾಸ್ ಇದೆ, ಯೋಗ ಕ್ಲಾಸಿಗೆ ಸೇರ್ಕೊಳ್ಳಿ. ಹಾಗೆ ಇಲ್ಲಿ ಕಲರ್ ಥೆರಪಿಯಲ್ಲಿ ವಿಂಡನ್ನು ಕ್ರಿಯೇಟ್ ಮಾಡೋದು ಅಂದಾಗ ಎಡಗೈನ ಕಿರುಬೆರಳು ವಿಂಡನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ವಿಂಡನ್ನು ನೀವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಸ್ಕೈ ಬ್ಲೂ ಕಲರ್ನ ಹಾಕೋದು. ಸೊ ಅದೇ ರೀತಿ ನೀವು ಡೈರೆಕ್ಷನ್ ಮಿಸ್ ಆಗಿದೆ ಅಂತ ಹೇಳಿ ಡೈರೆಕ್ಷನ್ನ ಸರಿಪಡಿಸೋದು. ಪ್ರತಿ ಕೀಲಿಗೂ ಒಂದು ಡೈರೆಕ್ಷನ್ ಇರುತ್ತೆ. ಆ ಡೈರೆಕ್ಷನ್ ಏನೋ ಮಿಸ್ ಆಗಿದೆ ಅಂದಾಗ ಎಡಗೈನ ಮಧ್ಯದ ಬೆರಳು ಇಲ್ಲಿ ನೀವು ರೆಡ್ ಕಲರ್ನ ಹಾಕೋದು. ಈ ರೀತಿ ಉದ್ದಕ್ಕೆ ರೆಡ್ ಕಲರ್ನ ಹಾಕೋದು. ಅದೇ ರೀತಿ ದೇಹದಲ್ಲಿ ಜಲತತ್ವ ಚೆನ್ನಾಗಿದ್ದಾಗ ಅಲ್ಲಿ ಫ್ರೀ ಇರುತ್ತೆ. ಇಲ್ಲಾಂದರೆ ಕೆಲವರಿಗೆ ಹಿಂಗೆ ಅಂದಾಗೆಲ್ಲ ಕತ್ತಲ್ಲಿ, ಬೆನ್ನಲ್ಲಿ ಎಲ್ಲ ನಟಿಕೆಗಳು ಬರೋದು, ಟಕ ಅಂತ ಸೌಂಡ್ ಬರೋದೆಲ್ಲವೂ ಕೂಡ ಬಲಗೈನ ತೋರುಬೆರಳು ಜಲವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲಿ ನೀವು ಜಲವನ್ನು ಇನ್ಕ್ರೀಸ್ ಮಾಡೋಕ್ಕೆ ಗ್ರೀನ್ ಕಲರ್ನ ಹಾಕೋದು. ಈ ರೀತಿ ಗ್ರೀನ್ ಕಲರ್ ಹಾಕೋದು. ಈ ಸ್ಕೈ ಬ್ಲೂ ಕಲರ್ ಕೂಡ ಗ್ರೀನ್ ಥರನೇ ಕಾಣುತ್ತೆ, ಕನ್ಫ್ಯೂಸ್ ಆಗಬಾರ್ದು. ಬಲಗೈ ತೋರು ಬೆರಳಿಗೆ ಗ್ರೀನ್ ಹಾಕೋದು. ಬಲಗೈನ ಉಂಗುರದ ಬೆರಳು ಪೃಥ್ವಿನ ರೆಪ್ರೆಸೆಂಟ್ ಮಾಡುತ್ತೆ. ಯಾವುದೇ ಕೀಲುಗಳು ಸದೃಢವಾಗಿರಬೇಕು, ಬಲವಾಗಿರಬೇಕು ಅಂದಾಗ ನೀವು ಅಲ್ಲಿ ಯೆಲ್ಲೋ ಕಲರನ್ನು ಹಾಕೋದು. ಈ ರೀತಿ ಯೆಲ್ಲೋ ಕಲರ್ ಹಾಕೋದು. ಅದೇ ರೀತಿ ಪ್ರತಿ ಕೀಲುಗಳು ಸರಾಗವಾಗಿರಬೇಕು ಅಂದಾಗ ಅಲ್ಲಿ ಸ್ಪೇಸ್ ಇರಬೇಕು, ಆಕಾಶ ತತ್ವ ಇರಬೇಕು. ಇಲ್ಲಿ ಬಲಗೈನ ಕಿರುಬೆರಳು ಆಕಾಶವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲಿ ನೀವು ಪರ್ಪಲ್ ಕಲರನ್ನು ಹಾಕೋದು. ಯಾರಿಗೆ ಲೋಯರ್ ಬ್ಯಾಕ್ ಪೇಯ್ನ್ ಇದೆ, ಡಿಸ್ಕ್ ಕಂಪ್ರೆಸ್ ಇದೆ, ಹರ್ನಿಯೇಟೆಡ್ ಆಗಿದೆ ಅಥವಾ ಸಯಾಟಿಕ್ ಆಗಿದೆ, ಅಥವಾ ಕೀಲುಗಳಲ್ಲಿ ತುಂಬ ಬಿಗಿ ಇದೆ ಅಂದಾಗ ಈ ರೀತಿ ಕಲರ್ ಹಾಕೋದು. ಎಡಗೈ ತೋರುಬೆರಳಲ್ಲಿ ಸ್ಕೈ ಬ್ಲೂ, ಎಡಗೈ ಕಿರುಬೆರಳಲ್ಲಿ ನೀವು ಸ್ಕೈ ಬ್ಲೂ ಕಲರ್ನ ಹಾಕೋದು. ಎಡಗೈನ ಮಧ್ಯದ ಬೆರಳಲ್ಲಿ ಆರೆಂಜ್ ಹಾಕೋದು. ಹಾಗೆ ಕಾಲ ಅಂತ ಬಂದಾಗ ನಿಮ್ಮ ಕೀಲುಗಳು ಆಯ ತಕ್ಕನಂಗೆ ನೀವು ಬಗ್ದಾಗ, ಎದ್ದಾಗ, ಕೂತ್ಕೊಳ್ಳಾಗ
ಟೈಮ್ ಕಾಲವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಯಾವುದು? ಎಡಗೈನ ಉಂಗುರದ ಬೆರಳು. ಅಲ್ಲಿ ಆರೆಂಜ್ ಕಲರ್ ಕೂಡ ಹಾಕ್ಬೋದು. ಈ ರೀತಿ ಆಗಿದಾಗ ಅದರದೇ ಆದಂಥ ಕೀಲುಗಳ ಕಾರ್ಯಕ್ಷಮತೆ ಉನ್ನತಿಗೊಳ್ಳಲಿಕ್ಕೆ ಇಲ್ಲಿ ಆರೆಂಜ್ ಹಾಕೋದು. ಹಾಗೆ ಬಲಗೈನ ತೋರು ಬೆರಳು ಜಲವನ್ನು ರೆಪ್ರೆಸೆಂಟ್ ಮಾಡುತ್ತೆ, ಅಲ್ಲಿ ಗ್ರೀನ್ ಹಾಕೋದು. ಬಲಗೈನ ನಿಮ್ಮ ಬೋನನ್ನು ಸ್ಟ್ರೆಂಥನ್ ಮಾಡೋಕ್ಕೆ, ಪೃಥ್ವಿನ ಇನ್ಕ್ರೀಸ್ ಮಾಡೋಕ್ಕೆ ಯೆಲ್ಲೋ ಕಲರ್ ಹಾಕೋದು. ಹಾಗೆ ಬಲಗೈನ ಕಿರುಬೆರಳಲ್ಲಿ ಸ್ಪೇಸನ್ನು ಕ್ರಿಯೇಟ್ ಮಾಡೋಕ್ಕೆ ಪರ್ಪಲ್ ಕಲರ್ ಹಾಕೋದು. ಈ ರೀತಿ ಕಲರ್ಗಳು ಹಾಕೋದು ಅದ್ಭುತವಾಗಿ ವರ್ಕ್ ಆಗುತ್ತೆ ಲೋಯರ್ ಬ್ಯಾಕ್ ಪೇನ್ ಇದ್ದವರಿಗೆ, ಸಯಾಟಿಕ್ ಆಯಿತು. ಹಾಗೆ ನಾ ಹಿಂದೆ ಹೇಳಿದೆ, ಒಂದು ಮುದ್ರೆ ಯೋಗಿಕ್ ಟೆಕ್ನಿಕ್, ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಹೇಳಿ, ಇದನ್ನ ನೀವು ಕರೆಕ್ಟ್ ವಿಧಾನದಲ್ಲಿ ಅಳವಡನೆ ಮಾಡ್ಕೊಳ್ಳಿ. ಈ ಕಲರ್ಸನ್ನು ಡೇ ಟೈಮಲ್ಲಿ ಹಾಕಿ, ನಿಮಗೆ ಡೇ ಟೈಮಲ್ಲಿ ಯಾವಾಗ ಬ್ಯಾಕ್ ಪೇಯ್ನ್ ಆಗ್ತಿದೆ, ಒಂಥರ ಕೆಳಗಡೆ ಕೀಲುಗಳಲ್ಲಿ ತುಂಬ ತೀವ್ರವಾಗಿ ನೋವು ಕಾಣಿಸ್ತಾ ಇದೆ ಕೆಳಭಾಗದ ಬೆನ್ನಲ್ಲಿ ಅಂತಂದಾಗ ಈ ಮುದ್ರೆನ ಮಾಡ್ಬೋದು. ಈ ರಿಲ್ಯಾಕ್ಸೇಷನ್ ಟೆಕ್ನಿಕನ್ನು ನೀವು ಮಾಡಿದ ಇನ್ಸ್ಟೆಂಟಲ್ಲೇ ನಿಮಗೆ ಬ್ಯಾಕ್ ಪೇಯ್ನು, ಲೋಯರ್ ಬ್ಯಾಕ್ ಪೇಯ್ನ್ ಕಂಪ್ಲೀಟಾಗಿ ನಿವಾರಣೆ ಆದಂಗೆ ಫೀಲ್ ಆಗುತ್ತಾನೆ, ಒಳ್ಳೆ ರಿಲೀಫ್ ಸಿಗುತ್ತಾನೆ. ಸೊ ಊಟ ಮಾಡಿದ ತಕ್ಷಣದಲ್ಲಿ ಇದನ್ನು ಮಾಡಬಾರ್ದು. ಒಂದು ಮುದ್ರೆ ಅಂತ ಹೇಳಿ, ನಿಮ್ಮ ಎಡ ಹಸ್ತದಲ್ಲಿ ಈ ಮಧ್ಯದ ಬೆರಳು ಉಂಗುರದ ಬೆರಳನ್ನು ತಾಕ್ಸೋದು, ಇದನ್ನು ಆಕಾಶ ಮುದ್ರೆ ಅಂತ ಹೇಳ್ತೀವಿ. ಎಲ್ಲೇ ಕೀಲುಗಳಲ್ಲಿ ಒಂದಿಷ್ಟು ಸ್ಪೇಸ್ ಇರಬೇಕನ್ನ, ಆವಾಗಲೇ ಅದು ಅದರ ಮಧ್ಯೆ ಕಾರ್ಟಿಲೇಜು, ಮೆನಸ್ಕಸ್ ಅಂತೆಲ್ಲ ಕರೀತಾರೆ, ಒಂದು ತೇವಾಂಶ, ಒಂದು ಕುಷನ್ ಮೆಟೀರಿಯಲ್ ಇರುತ್ತೆ. ಅಲ್ಲಿ ಸ್ಪೇಸ್ ಕಮ್ಮಿ ಆಯಿತು, ನೀವು ಲಾಂಗ್ ಟೈಮ್ ಕುಳಿತಿದ್ದು ಹಿಂಗೆ ಕಂಪ್ರೆಸ್ ಆಯಿತು ಅಂದಾಗ ಇದನ್ನ ಮುದ್ರೆನ ಮಾಡೋದ್ರಿಂದ ಅಲ್ಲಿ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಇದನ್ನ ಆಕಾಶ ಮುದ್ರೆ ಅಂತಾರೆ. ಎಡಗೈಯಲ್ಲಿ ಆಕಾಶ ಮುದ್ರೆ. ಹಾಗೆ ಪ್ರತಿ ಕೀಲುಗಳು ಸದೃಢವಾಗಿರ್ಬೇಕು, ಬಲವಾಗಿರ್ಬೇಕು ಅಂದಾಗ ಬಲಗೈಯಲ್ಲಿ ಪೃಥ್ವಿ ಮುದ್ರೆ, ಉಂಗುರದ ಬೆರಳನ್ನ ಹೆಬ್ಬೆರಳ ಉಗುರನ ಕೆಳಗೆ ತಾಕ್ಸೋದು. ಇದನ್ನ ಒಟ್ಟಿಗೆ ಅಟ್ ಅ ಟೈಮ್ ಮಾಡಿದಾಗ ಸಂಧಿ ಮುದ್ರೆ ಅಂತ ಕರೀತಾರೆ. ಈ ಸಂಧಿ ಮುದ್ರೆಯೊಂದಿಗೆ ನೀವೇನ್ ಮಾಡಬೇಕು ಅಂದಾಗ ಯೋಗಿಕ್ ಟೆಕ್ನಿಕ್ ಅಂದೆ, ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಕೂಡ ಹೇಳಿದೆ. ಏನ್ ಮಾಡೋದು ಅಂತ ತೋರಿಸ್ತೀನಿ. ನೀವು ಬೆನ್ ಮೇಲೆ ಮನು ಬಿಡೋದು. ನಿಮ್ಮ ಹತ್ರ ಯೋಗ ಮ್ಯಾಟ್ ಇದ್ರೆ ಅಥವಾ ಬೆನ್ ಮೇಲೆ ಚಾಪೆನೋ ಜಮ್ಖಾನೋ ಹಾಸ್ಬಿಟ್ಟು ಬೆನ್ ಮೇಲೆ ಮನು ಬಿಡಿ. ಮನು ಬಿಟ್ಟು ಏನ್ ಮಾಡ್ತೀರಾ, ಕಾಲ್ನ ಮಡ್ಚಿಟ್ಕೊಳ್ಳಿ, ತಲೆವರೆಗೂ ಬೇಡ, ಅಂದ್ರೆ ದಿಂಬಿ ಇಟ್ಕೊಳ್ಳೋದು ಬೇಡ. ಈ ರೀತಿ ಮನು ಬಿಟ್ಟು ಕಾಲ್ನ ಮಡ್ಚಿ, ನೀವು ಕಾಲ್ನ ಸ್ಟ್ರೈಟ್ ಮಾಡಿ ನೋಡಿ, ಇಲ್ಲಿ ಗ್ಯಾಪ್ ಇರುತ್ತನ ಕೈ ಹಾಕಿದ್ರೆ ಆ ಕರು ಕೆಳಭಾಗದ ಕೀಲುಗಳೆಲ್ಲವೂ ಹಿಂಗ್ ಬೆಂಡಾಗುತ್ತೆ. ಅದ್ರ ಬದಲು ನೀವೇನ್ ಮಾಡ್ಬೇಕು, ಕಾಲ್ನ ಈ ರೀತಿ ಮಡಿಸಿದಾಗ ನಿಮ್ಮ ಕೆಳಭಾಗದ ಕೀಲುಗಳೆಲ್ಲವೂ ಕೂಡ ಗ್ರೌಂಡಿಗೆ ತಾಗುತ್ತೆ. ಅಂದ್ರೆ ಇಲ್ಲಿ ಮ್ಯಾಟ್ ಹಾಕೊಂಡಿದ್ದೀನಿ, ಮ್ಯಾಟಿಗೆ ತಾಗುತ್ತೆ, ಅಥವಾ ನೀವು ಚಾಪೆನೋ ಜಮ್ಖಾನೋ ಹಾಕೊಂಡಾಗ ತಾಗುತ್ತೆ. ಏನ್ ಮಾಡ್ಬೇಕು ಅಂದ್ರೆ ಸಂಧಿ ಮುದ್ರೆ ಮಾಡ್ಕೋಬೇಕು. ಬಲಗೈಯಲ್ಲಿ ಆಕಾಶ ಮುದ್ರೆ, ಎಡಗೈಯಲ್ಲಿ ಆಕಾಶ ಮುದ್ರೆ, ಬಲಗೈಯಲ್ಲಿ ಪೃಥ್ವಿ ಮುದ್ರೆ ಮಾಡ್ಕೊಳ್ಳೋದು. ಈ ರೀತಿ ಮುದ್ರೆ ಮಾಡಿಕೊಂಡು ಒಂದು ಯೋಗಿಕ್ ಟೆಕ್ನಿಕ್, ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಹೇಳಿದೆ. ಡೀಪ್ ಬ್ರೀತ್ ತಗೋಬೇಕು. ಬ್ರೀತ್ ತಗೊಂಡು ಬ್ರೀತ್ ಹೊರ ಹಾಕ್ಬೇಕಾದ್ರೆ ನಿಮ್ಮ ಹೊಟ್ಟೆನ ಗಮನಿಸಿ, ಹೊಟ್ಟೆ ಒಳಗೋಗುತ್ತೆ. ಕೆಳ ಬೆನ್ನನ್ನ ಗಮನಿಸಿ, ಕೆಳಭಾಗದ ಕೀಲೆಲ್ಲವೂ ಕೂಡ ಹಿಂಗೆ ಸೆಣದಂಗೆ ಆಗುತ್ತೆ. ಇನ್ಸ್ಟೆಂಟ್ ಆಗಿ ನಿಮಗೆ ಬ್ಯಾಕ್ ಪೈನ್ನ ಸಮಸ್ಯೆ ನಿವಾರಣೆ ಆಗುತ್ತೆ, ಒಳ್ಳೆ ರಿಲೀಫ್ ಸಿಗುತ್ತಾನ. ಪ್ರತಿದಿನ ನೀವು ಈ ರೀತಿ ಮಾಡ್ತಾ ಬಂದಂಗೆಲ್ಲ ನಿಮ್ಮ ಸಂಪೂರ್ಣವಾಗಿ ಬ್ಯಾಕ್ ಪೈನ್ ಅನ್ನ, ಲೋಯರ್ ಬ್ಯಾಕ್ ಪೈನ್ ಅನ್ನ ನೀವು ನಿವಾರಣೆ ಮಾಡ್ಕೋಬಹುದು. ನೋಡ್ಕೊಳ್ಳಿ, ಉಸಿರು ತಗೋಬೇಕು. ಉಸಿರು ಹೊರ ಹಾಕ್ಬೇಕಾರೆ ಹಾಗೆ ಬಲವಂತ ಮಾಡಬೇಡಿ. ನಿಮ್ಮ ಕೆಳಬೆನ್ನನ್ನ ಗಮನಿಸಿ, ಹೊಟ್ಟೆನ ಗಮನಿಸಿ. ಹೊಟ್ಟೆ ಹಂಗೆ ಒಳಗೋಗುತ್ತೆ, ಕೆಳಭಾಗದ ಕೀಲೆಲ್ಲವೂ ಕೂಡ ಹಿಂಗೆ ಸೆಳೆತಕ್ಕೊಳಗಾಗುತ್ತೆ. ಸಿಂಪಲ್ ಟೆಕ್ನಿಕ್ ಇದು. ಈ ರೀತಿ ಕಾಲನ್ನ ಮಡಚಿಟ್ಕೊಳ್ಳೋದು. ನಿಮ್ಗೆ ಯಾವಾಗಾರೆ ದಿನದಲ್ಲಿ ಓಡಾಡಿ ಕೆಲಸ ಮಾಡಿದ್ದೀರಾ, ನಿಮ್ಮ ಮನೇಲಿ ಕೂಡ ಜಾಸ್ತಿ ಕೆಲಸ ಮಾಡಿ ನಿಮಗೆ ಬ್ಯಾಕ್ ಪೈನ್ ಅನಿಸ್ತಾ ಇದ್ದಾಗ ಇದನ್ನ ಮಾಡಿ ನೋಡಿ. ಡೀಪ್ ಬ್ರೀತ್ ತಗೊಳ್ಳೋದು, ಎಡ ಹಸ್ತದಲ್ಲಿ ಆಕಾಶ ಮುದ್ರೆ, ಬಲಗೈಲಿ ಪೃಥ್ವಿ ಮುದ್ರೆ. ಉಸಿರು ತಗೊಳ್ಳೋದು, ಈ ರೀತಿ ಉಸಿರಾಟದೊಂದಿಗೆ, ಮುದ್ರೆಯೊಂದಿಗೆ ಉಸಿರು ತಗೊಳ್ಳೋದು, ಉಸಿರು ಹೊರ ಹಾಕ್ಬೇಕಾದ್ರೆ ಕೆಳಭಾಗದ ಕೀಲೆಲ್ಲ ಗಮನಿಸೋದು. ಒಂದು 10-15 ಬಾರಿ ಇದನ್ನ ರಿಪೀಟ್ ಮಾಡಿದ್ಮೇಲೆ ರಿಲ್ಯಾಕ್ಸ್ ಆಗಿ ನೋಡಿ. ಕಾಲು ಬಿಡಿಸ್ಕೊಬಿಡಿ. ಬಿಡಿಸ್ಕೊಂಡ್ಮೇಲೆ ದೀರ್ಘವಾಗಿ ಆಳವಾಗಿ ಉಸಿರಾಡೋದು. ಕೆಲವು ಉಸಿರಾಟ ಮಾಡಿಬಿಟ್ಟು ನೀವು ಇದರೊಂದಿಗೆ ಪ್ರಣವ ಮಂತ್ರ, ಪ್ರಾಣಾಯಾಮ ಅಂತ ಕೂಡ ಅದನ್ನು ಕೂಡ ಮಾಡ್ಬೋದು. ಇದೇ ರೀತಿ ಕಾಲನ್ನ ಮಡ್ಚಿಟ್ಕೊಂಡ್ಬಿಟ್ಟು ಡೀಪ್ ಬ್ರೀತ್ ತಗೊಳ್ಳೋದು, ಓಂಕಾರ ಉಚ್ಚಾರಣೆ ಮಾಡೋದು. ಓ
ನೋಡಿ, ನೀವು ಡೀಪ್ ಬ್ರೀತ್ ತಗೊಂಡು ಓಮ್ ಅಂದಾಗ ಅದು ಆರೋಹಣ ಅವರಿಂದ ಕೂಡ ಇರಬೇಕು. ಹಮ್ ಅನ್ನೋದು ಮಾಡಿದಾಗ ಕೂಡ ಕೆಳಭಾಗದ ಕೀಲೆಲ್ಲ ಕೂಡ ಹಿಂಗೆ ಕಂಪ್ರೆಸ್ ಆಗುತ್ತೆ. ಈ ರೀತಿ ನೀವು ಪ್ರತಿದಿನ ಡೇ ಟೈಮಲ್ಲಿ ನೋಡಿ, ಈ ರೀತಿ ಎಡಗಾಲು ಮಡಚಿ ಬಲಗೈ ತಲೆ ಮೇಲೆ ನೀರ ಬಲಗಡೆ ತಿರುಗಿ ಮೇಲೆ ಬಂದು ಈ ರೀತಿ ನೀವು ಪ್ರತಿದಿನ ಕಲ್ಲರ್ನ ಡೇ ಟೈಮಲ್ಲಿ ಹಾಕೋದು. ಹಾಗೆ ಈ ಮುದ್ರೆಯೊಂದಿಗೆ ಕಾಲನ್ನ ಮಡಚಿಟ್ಕೊಂಡು ಕೆಳಭಾಗದ ಕೀಲನ್ನು ಗಮನಿಸೋದು ಅಥವಾ ಓಂಕಾರ ಉಚ್ಚಾರಣೆ ಮಾಡೋದು ಮಾಡ್ತಾ ಬಂದಾಗ ಕೆಲವೇ ದಿನಗಳಲ್ಲಿ ನಿಮ್ಮ ಕೆಳಬೆನ್ನಿನ ನೋವು, ಲೋಯರ್ ಬ್ಯಾಕ್ ಪೈನ್ ಸಂಪೂರ್ಣವಾಗಿ ವಾಸಿ ಮಾಡ್ಕೋಬೋದು. ಅಲ್ಲಿರ್ತಕ್ಕಂಥ ಡಿಸ್ಕ್ಗಳ ಮೇಲೆ ಇರ್ತಕ್ಕಂಥ ಒತ್ತಡ ಅಥವಾ ಸಯಾಟಿಕಾ ನರುವಿನ ಮೇಲೆ ಉಂಟಾಗಿರ್ತಕ್ಕಂಥ ಒತ್ತಡ ಕಂಪ್ರೆಸ್ ಆಗಿದ್ರೆ ಅದೆಲ್ಲವೂ ಕೂಡ ನ್ಯಾಚುರಲ್ ಆಗಿ ನಿವಾರಣೆ ಆಗ್ತಾ ಬರುತ್ತೆ. ಸೊ ಈ ಸರಳವಾದ ಟೆಕ್ನಿಕನ್ನು, ಕಲರ್ ಥೆರಪಿಯನ್ನು ತಮ್ಮ ಸುತ್ತಮುತ್ತಲಲ್ಲಿ ಯಾರಾದರೂ ಸೊಂಟ ನೋವಿಂದ, ಲೋಯರ್ ಬ್ಯಾಕ್ನಿಂದ ಅಥವಾ ಸಯಾಟಿಕಾದಿಂದ, ಡಿಸ್ಕು ಹರ್ನಿಯೇಟೆಡ್, ಡಿಸ್ಕು ಕಂಪ್ರೆಸ್ಸಿಂದ ಬಳಲ್ತಾ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಇರತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.